ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮಿಡಲ್ ಬ್ಲಾಗ್ಸ್ ಇನ್ ಕನ್ನಡ. ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ. ಮೊಬೈಲ್ ಯಾಕೋ ಸ್ಟೇಬಲ್ ಆಗಿಲ್ಲ, ಬೀಳ್ತಾ ಇದೆ. ಯಾಕಂದರೆ ಕೈಯಲ್ಲಿ ಇಟ್ಕೊಂಡು ಮಾಡೋದ್ರಿಂದ. ಬನ್ನಿ, ಟಿಫನ್ ಕೂಡ ಮಾಡಿದ್ದೀನಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಫುಲ್ ಮೆಸ್ಸಿ ಆಗಿದೆ ನೋಡ್ಬೋದು. ನೀಟಾಗೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಬೇಕು. ಸದ್ಯಕ್ಕೆ ಸ್ಕೂಲ್ಗೆ ಹೋಗೋರಿಗೆ, ಡ್ಯೂಟಿಗೆ ಹೋಗೋರು ರೆಡಿ ಮಾಡಬೇಕು. 8:45 9 ಗಂಟೆ ಅಷ್ಟೊತ್ತಿಗೆ. ಬನ್ನಿ, ಇವತ್ತು ನಮ್ಮನೆ ಟಿಫನ್ ಏನಂದರೆ ಅಕ್ಕಿ ನೆನೆಸಿದೆ. 2 ಪಾವು ಡಿಪೋ ಅಕ್ಕಿ, 1/4 ಪಾವು 1 ಪಾವು ಉದ್ದಿನಬೇಳೆ ಸಾಫ್ಟಾಗಿ ಬರಲಿ ಅಂತ. 2 ಸ್ಪೂನು ಮೆಂತ್ಯ, 3 ಸ್ಪೂನು ಕಡಲೆಬೇಳೆ. ಇಡ್ಲಿ ತುಂಬ ಸಾಫ್ಟಾಗಿ ಬಂದಿದೆ. ಮಸಾಲ ಇಡ್ಲಿ ತುಂಬ ಸಾಫ್ಟಾಗಿ ಬಂದಿದೆ, ಸ್ಪಂಜ್ ಥರ. ಅದಕ್ಕೆ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಬ್ಯಾಟರ್ಗೆ ಕ್ಯಾರೆಟ್ ತುರಿ ಮತ್ತು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, 2 ಹಣ್ಣುಮೆಣ್ಸಿನ್ಕಾಯಿ, ಅಂದರೆ ಹಸಿಮೆಣ್ಸಿನ್ಕಾಯಿ, ಅದು ಕೆಂಪು ಆಗಿರುತ್ತಲ್ಲ ಹಣ್ಣುಮೆಣ್ಸಿನ್ಕಾಯಿ. ಮತ್ತು ಬ್ಯಾಟರು ನಿನ್ನೆ ಬೆಳಗ್ಗೆ 9-10 ಗಂಟೆಗೆ ನೆನೆಸಿದ್ದು, ಸಾಯಂಕಾಲ 4-5 ಗಂಟೆಗೆ ರುಬ್ಬಿದ್ದೀನಿ. 5 hours 6 hours ಸಾಕು, ಮ್ಯಾಕ್ಸಿಮಮ್ 5 ಸಾಕು. ಉಪ್ಪು ರಾತ್ರಿನೇ ಕಲ್ಲುಪ್ಪು ರುಬ್ತೀವಲ್ಲ, ಸಂಜೆ 4-5 ಗಂಟೆಗೆ ರುಬ್ತೀವಲ್ಲ, ಆವಾಗಲೇ ಕಲಸಿಟ್ಬಿಟ್ಟಿದೆ. ಯಾವುದೇ ರೀತಿ ಸೋಡಾ ಹಾಕಲ್ಲ. ಹಾಗೆ ಕೂಡ ಇನ್ನೊಂದು ಸ್ವಲ್ಪ ಒಮ್ಮೊಮ್ಮೆ ನಾನು ಅವಲಕ್ಕಿ ನೆನೆಸಿದ್ರೆ ಅದು ಸೀದ್ಬಿಡುತ್ತೆ ದೋಸೆ ಮಾಡೋಕ್ಕೆ ಹೋದಾಗ. ಅದಕ್ಕೆ ಈ ನಡುವೆ ಇದೇ ಹಾಕಲ್ಲ, ಅವಲಕ್ಕಿನೇ ನೆನೆಸಲ್ಲ. ಸಬ್ಬಕ್ಕಿನೂ ಕೂಡ ಬೇಕಾದ್ರೆ ನೆನೆಸ್ಕೋಬೋದು, ಸಬ್ಬಕ್ಕಿ ಹಾಕಿಲ್ಲ. ಬರೀ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ. ಇದರಲ್ಲಿ ದೋಸೆ ಪಡ್ಡು ಮಾಡ್ಕೋಬೋದು, ಸೆಟ್ ದೋಸೆ ಥರ ಎಲ್ಲ. ಯಾವುದೇ ರೀತಿ ಸೋಡಾ ಹಾಕಿಲ್ಲ. ನೈಟು ಸಂಜೆ ಇದು ಮಾಡ್ತೀವಲ್ಲ, ರುಬ್ಕೋತೀವಲ್ಲ, ಆವಾಗಲೇ ಕಲ್ಲುಪ್ಪು ಹಾಕಿ ನೀಟು ಕೈಯಲ್ಲೇ ಫ್ಲಫಿಯಾಗೆ ನೊರೆ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಯಾವುದೇ ರೀತಿ ಸೌಟಲ್ಲಿ ಕಲಿಸ್ಬಾರ್ದು. ಇಡ್ಲಿ ಗಟ್ಟಿ ಆಗುತ್ತೆ. ಕೈಯಲ್ಲೇ ನೀಟಿಗೆ ನೊರೆ ಬರೋಂಗೆ ನೀಟಿಗೆ ಕಲಿಸ್ಬಿಟ್ಟಿದ್ದೀನಿ ಉಪ್ಪು ಹಾಕಿ. ಬೆಳಗ್ಗೆ ಜಸ್ಟ್ ಮಾಡ್ಕೊಂಡಿರೋದಷ್ಟೇ ಮಸಾಲ ಇಡ್ಲಿ. ಹಾಗೆ ಕೂಡ ಚಟ್ನಿ ಮಾಡ್ಕೊಂಡಿದ್ದೀನಿ. ಕಾಯಿ, ಕಡಲೆ ಬೀಜ ಎಲ್ಲ ಒಗ್ಗರಣೆ ಕೊಟ್ಕೊಂಡು, ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು. ಹಾಗೆ ನೈಟ್ ಮಾಡಿದ್ದು ಹುರುಳಿಕಾಳು ಮೊಳಕೆ ಕಟ್ಟಿದ್ದು ಸಾಂಬಾರಿತ್ತು. ಬೇಳೆ ಸಾರು ಮಾಡಿಲ್ಲ, ಯಾಕಂದರೆ ಮಸಾಲ ಇಡ್ಲಿ ಮಾಡಿದ್ದೀನಿ, ಚಟ್ನಿ ಮಾಡಿದ್ದೀನಲ್ಲ. ಇದು ಕೂಡ ಮೊಳಕೆ ಕಟ್ಟಿದ ಸಾರು. ಬೆಳಗ್ಗೆ ಟಿಫನ್ಗೆ ಹಾಕ್ಕೊಳ್ಬೋದು ಇಡ್ಲಿಗೆ. ಹಾಗೆ ಇಡ್ಲಿ ಇನ್ನೊಂದು ಒಬ್ಬೆ ಇಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಬ್ಯಾಟರ್ ಎತ್ತಿಟ್ಟಿದ್ದೀನಿ, ಯಾಕಂದರೆ ಜಾಸ್ತಿ ಆಗಿಬಿಡುತ್ತೆ. ಇದ್ರಲ್ಲಿ ಬೇಕಾದ್ರೆ ಪ್ಲೇನ್ ಇಟ್ಟಿದ್ದು ರುಬ್ಬಿರೋದು ಬೆಳಗ್ಗೆ ಎತ್ತಿಟ್ಟಿದ್ದೀನಿ. ದೋಸೆನ ಮಾಡೋ ನೈಟ್ ಒಟ್ಟಿನಲ್ಲೆಲ್ಲ ಮುಗಿಸ್ಬಿಡ್ತೀವಿ. ಮತ್ತು ನಾಳೆ 2 ದಿನ 3 ದಿನ ಇಟ್ಕೊಂಡು ಫ್ರಿಜ್ಜಲ್ಲೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಆರೋಗ್ಯಕ್ಕೂ ಅದು ಒಳ್ಳೆಯದಲ್ಲ. ಹಾಗಾಗಿ ಇಡಲ್ಲ. ಇವತ್ತು ನೈಟ್ ದೋಸೆ ಪಡ್ಡು. ಇವತ್ತು ಇಡ್ಲಿ ಆಗಿದೆ. ನೈಟ್ ಪಡ್ಡು ಅಥವಾ ದೋಸೆ ಹಾಕ್ಕೊಂಡು ಖಾಲಿ ಮಾಡಿಬಿಡ್ತೀನಿ. ಇನ್ನೊಂದು ಒಬ್ಬೆ ಇಟ್ಟಿರೋದಿದೆ ನೋಡಿ, ಎಲ್ಲ ಬೆಂದಿದೆ. ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ಮಸಾಲೆ ಇಡ್ಲಿ ಮಕ್ಕಳಿರೋದ್ರಿಂದ, ಸಣ್ಣ ಮಕ್ಕಳು, ಗೋಡಂಬಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಪಾತ್ರೆ ಕೂಡ ವಾಶ್ ಮಾಡಬೇಕು. ಇಡ್ಲಿ ಇದೆಲ್ಲ ನೆನೆಸಿದ್ದೀನಿ. 2 ಪ್ಲೇಟು ನೆನೆಸಿದ್ದೀನಿ. ಅದು ನೆನೆಯೋಕ್ಕೆ ಒಂದು 1/2 hour ಬೇಕು. ಇನ್ನೊಂದು ಪ್ಲೇಟ್ ಇಟ್ಟಿದ್ದೀನಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ಯಾರೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಮಸಾಲ ಇಡ್ಲಿ ಇಷ್ಟ ಕಮೆಂಟ್ ಮಾಡಿ. ಬಾಯ್.